ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ಅರ್ಶಿನದ ಪುಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಶಿನದ ಕೊಂಬುಗಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಟೆರೆಸ್ ಮೇಲೆ ಬೆಳೆದಿರೋಂಥ ಹಸಿ ಅರಿಶಿನ ಆಗಿದೆ ಇದು. ಅದನ್ನು ತಗೊಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಪಾತ್ರೆಗೆ ಹಾಕೋಬಿಟ್ಟು ಅದು ಮುಳುಗಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕೋಬಿಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಟು 15 to 20 ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರಲಿ. ಒಂದು ಸ್ಪೂನ್ ಸಹಾಯದಿಂದ ನೀವು ಅದನ್ನು ಚೆಕ್ ಮಾಡ್ಬೋದು, ಬೆಂದಿದೆಯಾ ಇಲ್ವಾ ಅಂತ. ಸ್ವಲ್ಪ ಸಾಫ್ಟ್ ಆಗಿರಲಿ. ಒಂದು 20 ನಿಮಿಷ ಬೇಕಾಗುತ್ತೆ. ಮತ್ತು ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ನೀರೆಲ್ಲ ಚೆಲ್ಬಿಟ್ಟು ಅರ್ಶಿನದ ಸಿಪ್ಪೆನ ಪೀಲ್ ಮಾಡ್ಕೊಳ್ಳಿ. ಚೆನ್ನಾಗಿ ತೆಗೆದ್ಬಿಟ್ಟು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಬಿಟ್ಟು ಇದನ್ನು ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಳ್ಳಿ. ತುಂಬ ಗ್ರೈಂಡ್ ಮಾಡೋದು ಬೇಡ. ಆನ್ ಮಾಡಿ ರುಬ್ಕೊಂಡು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದಕ್ಕೆ ಇಡಬೇಕು. ನೋಡಿ, 2ನೇ ದಿನದಲ್ಲಿ ಈ ರೀತಿಯಾಗಿ ಒಣಗಿದೆ. ನಾನಿಲ್ಲಿ 3 ದಿನ ಒಣಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಲಿದ್ರೆ 3 ದಿನ ಸಾಕು, ಇಲ್ಲಾಂದರೆ 4 ದಿನ ಒಣಗಿಸ್ಕೋಬೇಕು. ನೋಡಿ, ಲಾಸ್ಟ್ ದಿನ ಈ ರೀತಿಯಾಗಿ ಒಣಗಿದೆ ನಮಗೆ ಫೈನಲ್ ಆಗಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕೋಬಿಟ್ಟು ಅದನ್ನು ರುಬ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಗ್ರೈಂಡ್ ಮಾಡಾದಮೇಲೆ ಈ ರೀತಿಯಾಗಿ ಅರಿಶಿನ ರೆಡಿಯಾಗಿದೆ. ನೀವು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಬೇಕಾದರೆ ಮಿಲ್ ಮಾಡಿಸ್ಕೋಬೋದು. ನಾನು ಸ್ವಲ್ಪ ಇರೋದ್ರಿಂದ ಮನೆಯಲ್ಲೇ ಮಿಕ್ಸಿಯಲ್ಲೇ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಅರಿಶಿನ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಆಗಿರುವ ಅರಿಶಿನದ ಪುಡಿನ ಹೇಗೆ ಮಾಡೋದಂತ. ನೀವು ಇದನ್ನು ಟ್ರೈ ಮಾಡಿ. ಅರಿಶಿನ ಬೆಳೆದು ಅದ್ರ ಕೊಂಬಿನ ಸಹಾಯದಿಂದ ನೀವು ನ್ಯಾಚುರಲ್ ಆಗಿರೋ ಅರಿಶಿನ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.